ನೌಕರರ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿರೋದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಯಾಕೆ ಅರ್ಥವಾಗ್ತಿಲ್ಲ. ಯಾಕಂದ್ರೆ ಅವರು ಇಲಾಖೆ ಕೆಲಸಗಳನ್ನ ಬಿಟ್ಟು ಆರ್ಎಸ್ಎಸ್ ಅನ್ನ ಟೀಕಿಸುವ ಕೆಲಸ ಹಿಡಿದುಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದ್ದಾರೆ. ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಚಿಕ್ಕೂಸ ನಾಯಕನ ಪಾರ್ಥಿವ ಶರೀರದ ದರ್ಶನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜಕೀಯಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿದ್ದಾರೆ. ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸದೆ ಅಮಾಯಕರನ್ನ ಬಲಿಕೊಡಲಾಗಿದೆ. ಮೈಸೂರು ಅಲೆಮಾರಿ ಸಮುದಾಯದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಈ ಸಮುದಾಯಕ್ಕೆ ನೆಲೆ ಕಲ್ಪಿಸಿಕೊಡುವ ಕಾಳಜಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಇಲ್ಲ. ಅವರಿಗೇನಿದ್ದರೂ ಆರ್ಎಸ್ಎಸ್ ಮೇಲೆ ಟೀಕೆ ಮಾಡುವ ಕಡೆ ಕಾಳಜಿ ಇದೆ ಎಂದು ದೂರಿದ್ದಾರೆ. ಅದೊಂದು ನಾನ್ ಇಶ್ಯೂನ ನಿಮ್ಮ ರಾಜಕಾರಣಕ್ಕೋಸ್ಕರ ಇಶ್ಯೂ ಮಾಡ್ಕೊಂಡಿದ್ದೀರಿ. ನಿಜವಾದ ಇಶ್ಯೂಗಳನ್ನ ಅಂದರೆ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದ ಇಲಾಖೆನಲ್ಲಿ ಒಬ್ಬ ಅಮಾಯಕನನ್ನ ಇವತ್ತು ನೀವು ಬಲಿ ಕೊಟ್ಬಿಟ್ಟಿದ್ದೀರಿ. ಇದಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ನಡೆದಿರೋದು ಇಷ್ಟೇ ಅಲ್ಲ. ಮೊನ್ನೆ ಮೈಸೂರಲ್ಲಿ ಫುಟ್ಪಾತಲ್ಲಿ ಒಬ್ಬ ಹಕ್ಕಿ ಪಿಕ್ಕಿ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಯಾಕೆ ಅಂತಂದ್ರೆ ಅವಳು ಫುಟ್ಪಾತಲ್ಲಿ ಇದ್ದಾಳೆ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಅಲೆಮಾರಿ ಜನಾಂಗಕ್ಕೆ ಒಂದು ನೆಲೆಯನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಕಡೆ ಕಾಳಜಿ ಇಲ್ಲ ಇವ್ರಿಗೆ. ಇವ್ರ ಕಾಳಜಿ ಏನಿದ್ರು ಆರ್ಎಸ್ಎಸ್ ಕಡೆಗೆ. ಇಂತಹ ದುರಂತಮಯ ಸ್ಥಿತಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ನಡೀತಾ ಇದೆ. ಆ ಕಡೆ ತಲೆನೇ ಕೆಡಿಸ್ಕೋತಾ ಇಲ್ಲ ಇವರು. ಸೊ ಇದೆಲ್ಲದರ ಪರಿಣಾಮ ನೌಕರರ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿರೋದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಯಾಕೆ ಅರ್ಥವಾಗ್ತಿಲ್ಲ. ಯಾಕಂದ್ರೆ ಅವರು ಇಲಾಖೆ ಕೆಲಸಗಳನ್ನ ಬಿಟ್ಟು ಆರ್ಎಸ್ಎಸ್ ಅನ್ನ ಟೀಕಿಸುವ ಕೆಲಸ ಹಿಡಿದುಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದ್ದಾರೆ. ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಚಿಕ್ಕೂಸ ನಾಯಕನ ಪಾರ್ಥಿವ ಶರೀರದ ದರ್ಶನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜಕೀಯಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿದ್ದಾರೆ. ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸದೆ ಅಮಾಯಕರನ್ನ ಬಲಿಕೊಡಲಾಗಿದೆ. ಮೈಸೂರು ಅಲೆಮಾರಿ ಸಮುದಾಯದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಈ ಸಮುದಾಯಕ್ಕೆ ನೆಲೆ ಕಲ್ಪಿಸಿಕೊಡುವ ಕಾಳಜಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಇಲ್ಲ. ಅವರಿಗೇನಿದ್ದರೂ ಆರ್ಎಸ್ಎಸ್ ಮೇಲೆ ಟೀಕೆ ಮಾಡುವ ಕಡೆ ಕಾಳಜಿ ಇದೆ ಎಂದು ದೂರಿದ್ದಾರೆ. ಅದೊಂದು ನಾನ್ ಇಶ್ಯೂನ ನಿಮ್ಮ ರಾಜಕಾರಣಕ್ಕೋಸ್ಕರ ಇಶ್ಯೂ ಮಾಡ್ಕೊಂಡಿದ್ದೀರಿ. ನಿಜವಾದ ಇಶ್ಯೂಗಳನ್ನ ಅಂದರೆ ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದ ಇಲಾಖೆನಲ್ಲಿ ಒಬ್ಬ ಅಮಾಯಕನನ್ನ ಇವತ್ತು ನೀವು ಬಲಿ ಕೊಟ್ಬಿಟ್ಟಿದ್ದೀರಿ. ಇದಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಿ ನಡೆದಿರೋದು ಇಷ್ಟೇ ಅಲ್ಲ. ಮೊನ್ನೆ ಮೈಸೂರಲ್ಲಿ ಫುಟ್ಪಾತಲ್ಲಿ ಒಬ್ಬ ಹಕ್ಕಿ ಪಿಕ್ಕಿ ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಯಾಕೆ ಅಂತಂದ್ರೆ ಅವಳು ಫುಟ್ಪಾತಲ್ಲಿ ಇದ್ದಾಳೆ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಅಲೆಮಾರಿ ಜನಾಂಗಕ್ಕೆ ಒಂದು ನೆಲೆಯನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದ್ರ ಕಡೆ ಕಾಳಜಿ ಇಲ್ಲ ಇವ್ರಿಗೆ. ಇವ್ರ ಕಾಳಜಿ ಏನಿದ್ರು ಆರ್ಎಸ್ಎಸ್ ಕಡೆಗೆ. ಇಂತಹ ದುರಂತಮಯ ಸ್ಥಿತಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ನಡೀತಾ ಇದೆ. ಆ ಕಡೆ ತಲೆನೇ ಕೆಡಿಸ್ಕೋತಾ ಇಲ್ಲ ಇವರು. ಸೊ ಇದೆಲ್ಲದರ ಪರಿಣಾಮ